ಸತ್ಯ ಹೇಳ್ತೀನಿ ಕೇಳಿ. ಈ ಮನೆಯಲ್ಲಿ ಚೌಡಿ ಆಟ ಶುರುವಾಗಿ ತುಂಬ ದಿನಗಳೇ ಆಯಿತು. ಅಂದರೆ ನಾನು ದೇವ್ರ ಮುಂದೆ ಇಟ್ಟ ಪತ್ರ ಕಾಣೆ ಆಗೋದಕ್ಕೂ ಚೌಡಿನೇನ ಕಾರಣ? ಇರಬಹುದು ಅಣ್ಣ. ಚೌಡಿ ಏನೇನು ಮಾಡ್ತಾಳೆ ಅಂತ ನಿಮಗೇನು ಗೊತ್ತು? ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ಗೊತ್ತಿರೋ ನೀನು ಅವಳನ್ನ ತಡೆಯೋದು ಹೇಗೆ ಅಂತ ಯೋಚನೆ ಮಾಡ್ಬೇಕು ತಾನೆ? ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಾಯ್ತು ಅಣ್ಣ. ಇನ್ನು ಸುಮ್ಮನೆ ಇದ್ರೆ ಸರಿ ಹೋಗೋದಿಲ್ಲ. ಹೋಗಲಿ ಬಿಡು, ಆ ಪತ್ರದ ಅವಶ್ಯಕತೆ ಈಗ ಸದ್ಯಕ್ಕಿಲ್ಲ. ಪತ್ರದ ಅವಶ್ಯಕತೆ ಇಲ್ಲ, ಆದರೆ ನಿನಗೆ ಆ ಪತ್ರ ಸಿಗಲೇಬೇಕು. ಇವತ್ತು ರಾತ್ರಿ ಆ ಚೌಡಿ ಆಟ ಏನು ಅಂತ ಕಂಡು ಹಿಡಿದು ನಿಮಗೆಲ್ಲ ತೋರಿಸ್ತೀನಿ, ನೋಡ್ತಾ ಇರಿ. ಇದೇ ನಾನು ದೇವ್ರ ಮುಂದೆ ಇಟ್ಟ ಪತ್ರ. ಮೇಲಿಂದ ಹೇಗೆ ಬಿತ್ತು? ಇದೇ ಅಣ್ಣ ಚೌಡಿ ಆಟ ಅಂದರೆ. ಇದು ನನಗೆ ಅರ್ಥನೇ ಆಗ್ತಾ ಇಲ್ಲ. ನನಗೂ ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಆಗ್ತಾ ಇದೆ. ಮಠ ಇಷ್ಟೊಂದು ಪ್ರಶಾಂತವಾಗಿದೆ ಅಂದರೆ ನಾನೇನೂ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಗೋವಿಂದ. ನಾವಿದ್ದ ಕಡೆ ಏನಾದರೂ ಆಗ್ತಾ ಇರಬೇಕು. ದೈವಶಕ್ತಿ ಇರೋ ಕಡೆ ನಮ್ಮಂಥವರು ಇರಬೇಕು ಗೋವಿಂದ. ನಿಮ್ಮನ್ನು ನೀವೇ ದೆವ್ವ ಅಂತ ಕರ್ಕೊಳ್ಳೋದು ನಿಮ್ಮ ನಿಯತ್ತು ತೋರಿಸುತ್ತೆ ಗುರುಗಳೇ. ಏನೋಪ್ಪ ನಿನ್ನ ಅಭಿಮಾನ. ನಾವು ಅಂದ್ಕೊಂಡಾಗೆ ಆ ಸತ್ಯವತಿ ಅಮ್ಮನ್ನ ಮುಗಿಸಿದಿದ್ರೆ ಇವತ್ತು ನಾನು ಮಠದ ಉತ್ತರಾಧಿಕಾರಿ ಸ್ಥಾನದಲ್ಲಿ ಕೂತಿರ್ತಾ ಇದ್ದೆ ಗೋವಿಂದ. ನಿಮ್ಮ ತಲೆಯನ್ನು ಖಾಲಿ ಸೋರೆ ಬುರುಡೇನೆ. ಮನೆ ಹಾಳು ವಿದ್ಯೆಗಳು ತುಂಬಿ ತುಳುಕ್ತಿರೋ ಶಸ್ತ್ರಾಗಾರ ಬಿಡಿ, ಇನ್ನೊಂದು ಪಾಶುಪತಾಸ್ತ್ರ. ಬಿಡ್ತೀನಿ ಗೋವಿಂದ, ಬಿಡ್ತೀನಿ. ಸುಮ್ಮನೆ ಇದ್ರೆ ನಮ್ಮ ರಾಶಿಗೆ ಅವಮಾನ. ಏನೇ ಆದರೂ ಇದು ಕೆಟ್ಟವ್ರಿಗೆ ಅಲ್ವಾ ಕಾಲ. ನಮ್ಮಪ್ಪನಿಗಾಗಿರೋ ಅವಮಾನನ ನನ್ನಿಂದ ತಡ್ಕೊಳಕ್ಕಾಗ್ತಾ ಇಲ್ಲ. ಏನಾದರೂ ಮಾಡಲೇಬೇಕು ಗೋವಿಂದ. ಏನು ಮಾಡ್ತೀರಿ? ಭೋಗೇಂದ್ರಾಚಾರ್ಯರೇ, ನೈವೇದ್ಯ ಇನ್ನೂ ಬಂದಿಲ್ಲ, ಸ್ವಲ್ಪ ನೋಡಿ. ಹಾಂ ಆಗಲಿ, ನೋಡ್ತೀನಿ. ಏನು ಮಾಡ್ತೀನಿ ಅಂತ ಕೇಳಿದೆ ಅಲ್ವಾ? ಇವಾಗ ಬಾ, ನಾನೆಂಥ ಶಕುನಿಗುಟ್ಟಿದ ಚಾಣಕ್ಯ ಅಂತ ತೋರಿಸ್ತೀನಿ ಗೋವಿಂದ.